ಈ ಶ್ರೀ 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 ಸದ್ಗುರು ಸದಾನಂದ ಶಿವಯೋಗಿ ಮಹಾಸ್ವಾಮಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವಂತೆ. ಇವರು ಒಂದು ಹುಲ್ಲು ಗರಿಕೆಯಿಂದ ಕ್ಯಾನ್ಸರನ್ನು ಗುಣಪಡಿಸ್ತಾರಂತೆ. ಅಷ್ಟೇ ಅಲ್ಲ, ದೇಹನ ಹಾಗೆ ಎಕ್ಸ್ರೇ ಮಾಡಿ ಅದರೊಳಗೆ ಏನು ರೋಗ ಇದೆ ಅಂತ ತಿಳ್ಕೊಂಡು ಅದನ್ನು ಗುಣಪಡಿಸ್ತಾರಂತೆ. ಇದೆಲ್ಲ ನಿಜನಾ? ಇವರಿಂದ ಸಲಹೆ ಪಡೆದ ರೋಗಿಗಳಿಗೆಲ್ಲ ಗುಣ ಆಗಿದೆಯಾ ಅಥವಾ ಅವರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರಾ? ಇವರು ಇದೆಲ್ಲ ಹಣಕ್ಕಾಗಿ ಮಾಡ್ತಿದ್ದಾರಾ? ಇದನ್ನೆಲ್ಲ ತಿಳಿಯಲು ನಾವೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಆ ಕಾರ್ಯಾಚರಣೆಯಿಂದ ತಿಳಿದು ಬಂದಂಥ ಸತ್ಯ ಹೀಗಿದೆ ನೋಡಿ. ಕಳಚಿದ್ವಿ ಶಿವಯೋಗಿ ಸ್ವಾಮಿ ಮುಖವಾಡ, ಬಯಲಾಯ್ತು ಚಕ್ಷು ಶಕ್ತಿಯ ಪವಾಡ. ಸದ್ಗುರು ಸದಾನಂದ ಶಿವಯೋಗ ಸ್ವಾಮಿಯ ಸಾಧನೆ ಶಕ್ತಿಯ ರಹಸ್ಯ ಬಯಲು ಮಾಡಲು ನಾವು ಸೀದಾ ರಾಜಗಿರಿ ಬೆಟ್ಟ ಹತ್ತಿದೆವು. ಅರಣ್ಯ ಭೂಮಿಯನ್ನೇ ಕಬಳಿಸಿ ಈ ಆಶ್ರಮನ ಕಟ್ಟಲಾಗಿದೆ ಅಂತ ಸ್ವತಃ ಸ್ವಾಮೀಜಿಯೇ ಹೇಳಿದ್ರು. ಶ್ರೀಶೈಲದ ಬೆಟ್ಟದಲ್ಲಿ 16 ವರ್ಷ ತಪಸ್ಸು ಮಾಡಿದ್ರಂತೆ. ವಿಶ್ವರೂಪವೂ ಸೇರಿದಂತೆ ದಶಾವತಾರ ತಾಳಿದರಂತೆ. ಇದು ವಿಶ್ವರೂಪ ಅಂತಾರೆ. ಇದಕ್ಕೆ ಒಬ್ಬೊಬ್ಬರು ಹೋಗಿ ಒಂದೊಂದು ದೇವರಿಗೆ ನಮಸ್ಕಾರ ಮಾಡ್ತಾರೆ. ಒಬ್ಬ ಇಂಥ ಗುರು ಈ ಸ್ಟೇಜಿಗೆ ಇದ್ದಂಥ ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ಇಡೀ ವಿಶ್ವದೇ ದರ್ಶನ ಆಯಿತು. ವಿಶ್ವದ ಎಷ್ಟು ದೇವತ್ರಹಾರ ಈ ಭೂಮಂಡಲದಾಗ ಅಷ್ಟರ ದರ್ಶನ ಆಯ್ತದ ಒಬ್ಬ ಗುರುವಿನ ಭೇಟಿ ಮಾಡಿದ್ರು. ಈ ವಿಶ್ವರೂಪ ದಶಾವತಾರದ ಗ್ರಾಫಿಕ್ಸ್ ಚಿತ್ರಗಳೆಲ್ಲ ಗೋಡೆಗಳಲ್ಲಿ ನೇತಾಡುತ್ತಿವೆ. ಆ ಮೂಲಕ ಭಕ್ತರ ಕಿವಿಗೆ ಹೂ ಮುಡಿಸ್ತಿದ್ದಾರೆ ಈ ಸ್ವಾಮಿ. ಬರೀ ಪುಂಗಿ ಬಿಡುತ್ತಿದ್ದ ಈ ಸ್ವಾಮಿಗೆ ಕ್ಯಾನ್ಸರ್, ಕಿಡ್ನಿ ವೈಫಲ್ಯದ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತ ತಿಳಿಯಲು ಒಂದಿಷ್ಟು ಪ್ರಶ್ನೆಗಳನ್ನ ಹಾಕಿದ್ವಿ. ಆಗ ಅವರು ಕೊಟ್ಟ ಉತ್ತರವನ್ನ ನೀವೇ ಕೇಳಿ. ಕಿಡ್ನಿ ಅಂದರೆ ಏನದ ಅಂತಂದರೆ ಫಿಲ್ಟರ್ ಅದ. ಫಿಲ್ಟರ್ ವಸ್ತು ಅದ ನಮ್ಮ ಒಳಗೆ ಶರೀರದಾಗ. ಆ ಫಿಲ್ಟರ್ ವಸ್ತು ಫಿಲ್ಟರ್ ಮಾಡಲ್ ಹೊಡ್ತು ಅಂತಂದ್ರೆ ಇದು ಕಿಡ್ನಿ ರೋಗ, ಕಿಡ್ನಿ ಫೇಲ್ ಅದ ಅಂತ ಡಾಕ್ಟರ್ ಅಂತಾವ. ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಶ್ವಾಸದ ಪ್ರೆಸ್ ಹಾಕಬೇಕು. ಶ್ವಾಸದ ಪ್ರೆಸ್ ಹಾಕೋತಾ ನಾವು ಒಳ್ಳೆ ಪದಾರ್ಥ ಸ್ವೀಕಾರ ಮಾಡ್ಕೋತಾ ಹೋದೆವು ಅಂತಂದ್ರೆ ಅವೆಲ್ಲ ಎಷ್ಟು ಶ್ವಾಸದ ಪ್ರೆಸ್ ಹಾಕ್ಲತ್ತೇವೆ ಅಂದ್ರೆ ಅಷ್ಟು ಪಂಪ್ ಹೊಡೆದಂಗೆ ಆಯ್ತು. ನಾವು ಕ್ಯಾನ್ಸರ್ ಅಂತಂದ್ರೆ ಇವೆಲ್ಲ ಜರಾಸಿಮ್ ಆಯ್ತಾವ. ಜರಾಸಿಮ್ ಆಗಿ ಮನುಷ್ಯಗೆ ಜರಾಸಿಮ್ ಅದರಲ್ಲಿಂದ ಸಾಯ್ತಾವ ಅಂತಂತ ನಾನು ಲಕ್ಷ್ಯ ಮಾಡಿದೆ. ಪ್ರೆಷರ್ ಹಾಕ್ಬೇಕಂತೆ ಕಿಡ್ನಿ ಸರಿಯಾಗುತ್ತಂತೆ. ಸರಿ ಸ್ವಾಮಿ, ನಿಮ್ಗೆ ದಿವ್ಯ ದೃಷ್ಟಿ ಹೇಗೆ ಬಂತು ಅಂತ ಕೇಳಿದ್ವಿ. ಅದಕ್ಕಂದ್ರು, ಇದೇನು ದಿವ್ಯ ದೃಷ್ಟಿ ಏನು ಬಂತಲ್ಲ ನನಗೆ. ಇದೆಲ್ಲ ರೂಪ ನೋಡೋದು ಈ ಚರ್ಮ ಚಕ್ಷುಗೆ ಕಾಣೋದಲ್ಲ. ವಿಷ್ಣು ರೂಪ ವಿಶ್ವರೂಪ ನೋಡ್ಲಿಕ್ಕೆ ಈ ಚರ್ಮ ಚಕ್ಷುಗೆ ಅಲ್ರಿ. ದಿವ್ಯ ದೃಷ್ಟಿ ಅಂತ ಒಂದು ನಂಬಲ್ಲಿ ಒಂದು ಕಣ್ಣು ತಯಾರಾಯ್ತದೆ, 3ನೇ ಕಣ್ಣು. ಶಂಕರ್ಗಾದ ನೋಡ್ರಿ, ಆ 3ನೇ ಕಣ್ಣು ತಯಾರಾದಾಗ ಮಾತ್ರ ಇದು ದೃಷ್ಟಿಗೆ ಆ ದೃಷ್ಟಿದ ಶಕ್ತಿ. ಅಷ್ಟೇ ಅಲ್ಲ, ತಾನು ಉಚಿತವಾಗಿಯೇ ಚಿಕಿತ್ಸೆ ಕೊಡುವುದು ಅಂತ ಬೇರೆ ರೈಲು ಬಿಟ್ರು. ಸುಳ್ಳೇ ಸುಳ್ಳು, ಎಲ್ಲಾ ಸುಳ್ಳು. ಈ ಸ್ವಾಮಿ ಬಿಡೋದೆಲ್ಲ ಬುರುಡೆ ಅಂತ ಮೇಲ್ನೋಟಕ್ಕೆ ನಮಗೆ ಗೊತ್ತಾದ್ರೂ ಈತನ ಒಳಗುಟ್ಟು ತಿಳಿಯಲು ನಾವು ರಹಸ್ಯ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ಇಬ್ಬರು ಆರೋಗ್ಯವಂತರಿಗೆ ಕ್ಯಾನ್ಸರ್ ಹಾಗೂ ಕಿಡ್ನಿ ರೋಗಿಗಳ ಪಾತ್ರ ಹಾಕಿ ಮಠಕ್ಕೆ ಕಳುಹಿಸಿದೆವು. ಇವರ ಪೈಕಿ ಒಬ್ರು ಶ್ರೀಮಂತರ ರೀತಿ ವರ್ತಿಸಿದ್ರೆ ಇನ್ನೊಬ್ರು ಬಡವರಂತೆ ನಟಿಸಿದ್ರು. ಮಠದೊಳಗೆ ಎಂಟ್ರಿ ಕೊಟ್ಟ ತಕ್ಷಣ ವಿಭೂತಿಯನ್ನ ದೃಷ್ಟಿಸಿ ಶಕ್ತಿ ತುಂಬಿಸಿಕೊಟ್ರು. ಬಳಿಕ ರೋಗದ ಬಗ್ಗೆ ವಿಚಾರಿಸಿದ್ರು. ಕಿಡ್ನಿಯಲ್ಲಿ ಕಲ್ಲಿದೆ ಅಂತ ಹೇಳಿದ್ರೆ ಡಯಾಲಿಸಿಸ್ ಎಷ್ಟು ಸಲ ಮಾಡ್ತೀರಿ ಅಂತಾನೆ ಆಸಾಮಿ. ಸ್ಟೋನ್ ಬೆಳ್ಕೊಂಡಿದೆ, ಫಾರ್ಮೇಶನ್ ಆಗಿದೆ. ಕಿಡ್ನಿ ಹಾಕ್ಯಾರ ಮತ್ತೊಂದು ಡಯಾಲಿಸಿಸ್ ಮಾಡ್ಲತ್ತಾರೆ. ಎಲ್ಲ ಪುಗಟಿ ಹೋಗೋ ರೊಕ್ಕ. ಡಯಾಲಿಸಿಸ್ ಮಾಡಿದ್ರು ಪುಗಟಿ ಹೋಗೋದು. ನಿಮ್ಗೆ ಎಷ್ಟು ತಿಂಗಳಲ್ಲಿ ಮಾಡ್ಲತ್ತೀರಿ ದವಾಖಾನೆ ಎಲ್ಲ? ದವಾಖಾನೆಯವರು ಒಂದು ರಾಕ್ಷಸಿ ಅದು.
ದಿವ್ಸಕ್ಕೆ ಸಲ ಮಾಡ್ಲತ್ರಿ ಡಯಾಲಿಸಿಸ್. ಇನ್ನು ಕಿಡ್ನಿ ಸಮಸ್ಯೆಯನ್ನ ಗುಣಪಡಿಸಲು ಸಾಧ್ಯವೇ ಇಲ್ಲವಂತೆ. ಕ್ಯಾನ್ಸರ್ ಮಾತ್ರ ಸುಲಭವಾಗಿ ಗುಣ ಆಗುತ್ತೆ ಅಂತಾನೆ ಕಪಟಿ. ಕಿಡ್ನಿ ಸಲಿಂದ ಮದ್ದು ಯಾರು ಚಲೋ ಮಾಡಲ್ಲ. ಈಗ ಇವ್ರಿಗೆ ಕ್ಯಾನ್ಸರ್ ಅಲ್ಲ, ಅದಕ್ಕಿಂತ ಮದ್ದು ಕೊಟ್ಟು ಚಲೋ ಮಾಡ್ಬೋದು. ಖರೆ ಕಿಡ್ನಿ ಸಲಿಂದ ನೀವು ಮೆಹನತ್ ಮಾಡ್ಬೇಕು. ಬಾಯಿ ಬಿಟ್ರೆ ಬರೀ ಕಾಸಿನದ್ದೇ ಲೆಕ್ಕಾಚಾರ. ರೋಗ ಸಂಪೂರ್ಣ ಗುಣ ಆಗಲು 2 ಲಕ್ಷದ ಬೇಡಿಕೆ ಇಟ್ಟ ಸ್ವಾಮಿ ಆರಂಭದಲ್ಲಿ 10,000 ರೂಪಾಯಿ ಕೊಡ್ಲೇಬೇಕು ಅಂದ. ಒಂದು 10,000 ತಗೊಂಡು ಸಾಕಾ? ಸಾಕು, ಮತ್ತೆ ಕೊಡತ್ತೆ. ಹಣದ ಬೇಡಿಕೆಗೆ ಓಕೆ ಅಂದಿದ್ದೇ ತಡ. ಸ್ವಾಮೀಜಿಯ ಮುಖದಲ್ಲಿ ಮಂದಹಾಸ ಮೂಡಿತು. ಅಷ್ಟೇ ಅಲ್ಲ, ಶ್ರೀಮಂತ ರೋಗಿಗೆ 1 ಬಾಟಲಿ ನೀರಿಗೆ ದೃಷ್ಟಿಶಕ್ತಿ ಹಾಕಿಕೊಟ್ರು. ಆ ಬಳಿಕ ಒಂದಿಷ್ಟು ಮಾತ್ರೆ, ಒಂದಿಷ್ಟು ಬೂದಿ ಕೊಟ್ಟು ರೋಗನ ನಾನು ಸಂಪೂರ್ಣ ಗುಣಪಡಿಸ್ತೀನಿ, ಆಗಾಗ ಇಲ್ಲಿಗೆ ಬರ್ತಾ ಇರಿ ಅಂತ ಭರವಸೆ ಕೊಟ್ರು. ಆದ್ರೆ ಬಡ ರೋಗಿಗೆ ಪರಿಹಾರವನ್ನೂ ಸೂಚಿಸದೆ ವಾಪಸ್ ಕಳುಹಿಸಿದ್ರು. ಹೇಗಿದೆ ನೋಡಿ ದೇವಸಂಭೂತನ ಕಪಟ ನಾಟಕ. ಚಕ್ಷು ಶಕ್ತಿ ಮೂಲಕ ದೇಹದ ಎಕ್ಸ್ರೇ ಮಾಡ್ತೀನಿ, ರೋಗ ಕಂಡು ಹಿಡಿತೀನಿ ಅಂತ ಬುರುಡೆ ಬಿಡೋ ಈತನಿಗೆ ತನ್ನ ಮುಂದೆ ಇರುವವರು ಆರೋಗ್ಯವಂತರ ಅಥವಾ ರೋಗಿಗಳ ಅಂತಾನೇ ಗೊತ್ತಾಗ್ಲಿಲ್ಲ. ಇನ್ನು ಇವನೆಂಥ ಮಹಾಸಂತ. ಅವನು ಮನುಷ್ಯನಾಗಿ ಹುಟ್ಟಿ ನಾನು ಸ್ವಾಮೀಜಿ